ಅಜ್ಜಿಯ ಮಾಂಗಲ್ಯ ಸರವನ್ನ ಕದಿಯವರು ಕದ್ದಿದ್ದಾರೆ. ಸುಮಾರು 50 ಗ್ರಾಂ ತೂಕದ ಮಾಂಗಲ್ಯ ಸರ ಅದು. ಕೂಲಿ ಮಾಡಿ ಮಾಂಗಲ್ಯ ಸರ ಮಾಡಿಸ್ಕೊಂಡಿದ್ದ ವೃದ್ಧೆ ಜಾತ್ರೆಗೆ ಹೋಗಿದ್ದಾಗ ಕಳ್ಳರ ಕೈಚಳಕವಾಗಿದೆ. ಕೂಲಿ ಮಾಡಿ ಬಂಗಾರ ಸರ ಮಾಡಿಸ್ಕೊಂಡಿದ್ದ ಅಜ್ಜಿಯ ಮಾಂಗಲ್ಯ ಸರವನ್ನ ಕದಿಯವರು ಕದ್ದು ಪರಾರಿಯಾಗಿದ್ದಾರೆ. ದೊಡ್ಡಬಳ್ಳಾಪುರದ ಮಲ್ಲೋಹಳ್ಳಿಯಲ್ಲಿ ಈ ಘಟನೆ ನಡೆದಿದೆ. ಅಜ್ಜಿಯ ರೋದನೆ ಮುಗಿಲು ಮುಟ್ಟಿದೆ. ಸುಮಾರು 50 ಗ್ರಾಂ ತೂಕದ ಬಂಗಾರದ ಮಾಂಗಲ್ಯ ಸರವನ್ನು ಕದಿಯವರು ಲಪಟಾಯಿಸಿದ್ದಾರೆ. ಏಪ್ರಿಲ್ 13ರಂದು ನಡೆದ ರಂಗನಾಥ ಸ್ವಾಮಿಯ ಬ್ರಹ್ಮರಥೋತ್ಸವಕ್ಕೆ ಈ ವೃದ್ಧೆ ತೆರಳಿದ್ರು. ಸದ್ಯ ಅಜ್ಜಿ ಈಗ ಪ್ಲಾಸ್ಟಿಕ್ ದಾರ ಹಿಡ್ಕೊಂಡಿದ್ದು ತಮ್ಮ ಅಳಲು ತೋಡ್ಕೊಂಡಿದ್ದಾರೆ. ದೊಡ್ಡ ಬೆಳವಂಗಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮನೆ ದೇವ್ರು ಸ್ವಾಮಿ ಸಾರ ಬೇರೆ ಚೈನ್ ಬೇರೆನಾ? ನಾನು ಇಬ್ರು ಮಲ್ವಳ್ಳಿ ದೇವ್ರು ನಮ್ಮ ಮನೆ ದೇವರು. ನಮ್ಮ ಮನೆ ದೇವರಿಗೆ ತೇರಿಗೆ ಎಂದು ಹೋಗಿದ್ವಿ. ನಾವು ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ತೇರು ಎಳಿಯಕ್ಕೆ ಬಂದ್ವಿ. ತೇರು ಹಿಂಬೀರಿಗೆ ತೇರು ಅಡ್ದು ಮುಂದಕ್ಕೆ ಹೋಯ್ತು. ನೀರು ಮಜ್ಜಿಗೆ ಪಾನಕ ಕೊಡೋಕ್ಕೆ ಅಂತ ಹೇಳಿ ಅಲ್ಲಿ ಕೊಡ್ತಾ ಇದ್ರು. ಅದು ಇಸ್ಕೊಳಕ್ಕೆ ಅಂತ ಹೋದ್ವಿ. ಅವಾಗ ಒಂದು ಹುಡುಗಿ ಈ ದಾರನ ಅಜ್ಜಿ ದಾರ ಬೀಳ್ತು ನೋಡ್ರಿ ಅಂದ್ರು. ಆ ದಾರ ಎತ್ಕೊಂಡೆ ಒಡವೆ ಮಗ ನಮಗೆ ಅದು ಇದೇ ಆಗ್ಲಿಲ್ಲ. ಆಮೇಲೆ ಕುಡುಕೋಕೆ ಒಡವೆ ಇರ್ಲಿಲ್ಲ. ಎಷ್ಟು ಗ್ರಾಮ್ ಇತ್ತು ಅಜ್ಜಿ? 50 ಗ್ರಾಮ್ ಸ್ವಾಮಿ. ಎಷ್ಟು ವರ್ಷದಿಂದ ತಗೊಂಡಿತ್ತು? ಆಗಲೇ 4-5 ವರ್ಷ ಐತಿ. ಹೌದಾ? ಈಗ ಎಷ್ಟು ಬೆಲೆ ಬೀಳೋದು ಇವತ್ತಿನ ರೇಟ್ಗೆ? ಇವತ್ತಿನ ರೇಟ್ಗೊಂದು 5 ಲಕ್ಷ 6 ಲಕ್ಷ ಬೇಡ. ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಕೊಟ್ಟಿದ್ದೀವಿ ಸ್ವಾಮಿ. ಏನ್ ಹೇಳಿದ್ರು ಪೊಲೀಸ್ನವರು? ಹುಡ್ಕನ ಪ್ರಯತ್ನ ಪಡ್ತೀವಿ, ಅದ್ರ ಕಮ್ಮಿ ಅಜ್ಜಿ ಧೈರ್ಯವಾಗಿರು ಅಂತ ಹೇಳ್ತಾರೆ. ಯಾರ್ಯಾರು ಹೋಗಿದ್ರಿ ನೀವು? ನಮ್ಮ ಮಗಳು, ನಾನು, ನಮ್ಮ ಮೊಮ್ಮಗ, ಒಂದೆರಡು ಫ್ರೆಂಡ್ಗಳು, ನನ್ನ ಮೊಮ್ಮಗನ ಫ್ರೆಂಡು, ಒಂದು 5 ಜನ ಹೋಗಿದ್ವಿ. ಎಲ್ಲ ಒಟ್ಟಿಗೆ ಇದ್ರಾ? ಇಲ್ಲ, ಒಟ್ಟಿಗೆ ಇದ್ದೋ ಸ್ವಾಮಿ. ನಾವು ಒಟ್ಟಿಗಿದ್ದು, ನಾವು ನನ್ನ ಮಗಳು, ನನ್ನ ಮೊಮ್ಮಗ ಫ್ರೆಂಡ್ ಜೊತೆ ಹೋಗಿದ್ದ. ಅವ್ನು ಬೇರೆ ಕಡೆ ಇದ್ದ. ಆಮೇಲೆ ಫೋನ್ ಮಾಡಿ ಕರ್ಸ್ಕೊಂಡ ನಮ್ಮ ಮಗಳು. ನಿಮ್ಗೆ ಹೆಂಗ್ ಹೋಯ್ತು ಅಂತ ಗೊತ್ತಾಗ್ಲಿಲ್ಲ ಸ್ವಾಮಿ. ಏನಾಯ್ತು ಅನ್ನೋದು ಗೊತ್ತಾಗಲ್ಲ. ಕೈ ಹಾಕಿದ್ದು ಗೊತ್ತಾಗಲ್ಲ, ಕೆಳಗೆ ಬಿದ್ದಿದ್ದು ಗೊತ್ತಾಗಲ್ಲ, ಅವ್ರು ಎತ್ಕೊಂಡಿದ್ದು ಗೊತ್ತಾಗಲ್ಲ. ಈ ದಾರ ಮಾತ್ರ ಯಾರು ಹೇಳಿದ್ರು ಎತ್ಕೊಂಡೆ ಅಷ್ಟೇ. ಹುಡ್ಕುದ್ರಲ್ಲ? ಹುಡುಕು ಸ್ವಾಮಿ. ಬಾಳೆಹಣ್ಣಾಗಂತ ಆಡ್ಬಿಟ್ಟು ಸಿಗ್ಲಿಲ್ಲ. ಕಷ್ಟಪಟ್ಟು ಸಂಪಾದನೆ ಮಾಡಿದ್ರು ಸ್ವಾಮಿ. ಕೂಲಿ ನಾಲಿ ಮಾಡಿ ನಮ್ಮ ಮಗಳು 10 ರೂಪಾಯಿ 5 ರೂಪಾಯಿಗೆಲ್ಲ ಕೂಲಿ ಮಾಡ್ಕೊಂಡು ಸ್ವಾಮಿ. ನಮ್ಮನೆ ಗಂಡಸ್ರಿಲ್ಲ. ನನ್ನ ಮೊಮ್ಮಗಿನ ಪೀಸ್ ಇದು ಓದ್ತಾನೆ. ಚಿಕ್ಕ ವಯಸ್ಸಿಂದ ನಮ್ಮ ಮಗನಿಗೆಲ್ಲ ಇವಳು ಮೊಮ್ಮಗಳು. ನಮ್ಮ ಮನೆಗೆ ಯಜಮಾನ್ರು ಮಗಳಿಗೂ ಇಲ್ಲ, ಯಜಮಾನ್ರು ನಮಗೂ ಇಲ್ಲ. ನಾವು ಇಂಥ ಪರಿಸ್ಥಿತಿ ಹೆಂಗಸುಗಳು ಕೂಲಿ ಮಾಡ್ಕೊಂಡು ಜೀವನ ಮಾಡ್ತೀವಿ ಸ್ವಾಮಿ ನಾವು.